ಈಗಾಗಲೇ ಮೈಸೂರಲ್ಲಿ ಪ್ರತಿಭಟನೆ ಸ್ಟಾರ್ಟ್ ಮಾಡಿದೆ ಸರ್. ನೋಡ್ರಿ, ಇದು ರಾಜಕೀಯಗೊಳಿಸೋದು ಅಲ್ಲ. ಇದು ಕಾಂಗ್ರೆಸ್ ಪಾರ್ಟಿಯವರು ಇದನ್ನು ತೊಗೊಂಡು ರಾಜಕಾರಣ ಮಾಡೋಕ್ಕೆ ಹೊರಟ್ರೆ ಅದಕ್ಕೆ ಜನನೂ ಉತ್ತರ ಕೊಡ್ತಾರೆ. ಭಾಳ ಕ್ಲಿಯರ್ ಕಟ್ಟಾಗಿ ಕೇಸ್ ಇದೆ. ಇದೆಲ್ಲ ಇದ್ದಾಗೂ ಸಹಿತ ಮುಂದೆ ನಿಮ್ಮನ್ನೇನೀಗ ಅರೆಸ್ಟ್ ಮಾಡೋಕ್ಕೆ ಹೊಂಟಿದ್ದಾರೆ ಯಾವುದೇ ಕೇಂದ್ರೀಯ ಏಜೆನ್ಸಿಗಳು? ಏನಿಲ್ಲಲ್ಲ. ಯಾರೇನು ಮಾಡ್ತಾ ಇಲ್ಲ ನಿಮ್ಗೆ? ಯಾಕೆ ಇಷ್ಟು ನೀವು ಭಯ ಬಿದ್ದೀರಿ? ಪ್ರೊಟೆಸ್ಟ್ ಮಾಡೋದು, ಟೈರಿಗೆ ಬೆಂಕಿ ಹಚ್ಚೋದು, ವಾಟ್ ಈಸ್ ನೀಡೆಡ್? ಇದರ ಅಗತ್ಯತೆ ಏನು? ಆದ್ದರಿಂದ ನನ್ನ ಜೀವನ ತೆರೆದ ಹೃದಯ ತೆರೆದ ಪುಸ್ತಕ ತನಿಖೆ ಆಗತ್ತೆ. ನಿಮ್ಗೆ ನೀವು ತನಿಖೆ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಯಾರು ತೊಂದರೆ ಕೊಡ್ತಾರೆ? ಆದ್ದರಿಂದ ಈ ರೀತಿಯಾದಂಥ ದುಸ್ಸಾಹಸವನ್ನು ಬಿಟ್ಟು ತನಿಖೆಗೆ ಸಹಕರಿಸುವಂಥ ಕೆಲಸವನ್ನು ಮಾಡಬೇಕು. ನಾವು ಒಂದು ಸ್ಪಷ್ಟ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಿ ಅಥವಾ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಿ ನಾವು ಸರ್ಕಾರಕ್ಕೆ ಬರಬೇಕು ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿಗೆ 5 ವರ್ಷಗಳ ಕಾಲ ಜನ ಆದೇಶವನ್ನು ಕೊಟ್ಟಿದ್ದಾರೆ, ಜನಾದೇಶ ಕೊಟ್ಟಿದ್ದಾರೆ. ಅವರು 5 ವರ್ಷ ಪೂರ್ತಿ ಮಾಡಲಿ ಅನ್ನುವಂಥದ್ದು ನಮ್ಮ ಸ್ಪಷ್ಟವಾದಂಥ ಒಂದು ನಿಲುವು, ನಂಬಿಕೆ, ಆಸೆ ಕೂಡ. ಆದ್ದರಿಂದ 1 ಮಿನಿಟ್, ಯಾವುದೇ ಕಾರಣ ಹೋದ ಬಾರಿ ಉದಾಹರಣೆ ಅವ್ರು ಹೇಳಿದರೆ, ಹೋದ ಬಾರಿ ಅವರಿಗೆ ನಮಗೆ 104, 105 ಬಂದಿತ್ತು. JDS, ಕಾಂಗ್ರೆಸ್ಸು, BJP ಪರಸ್ಪರ ವಿರುದ್ಧವಾಗಿತ್ತು. ಕಾಂಗ್ರೆಸ್ ಪಾರ್ಟಿ 124, 125 ಇದ್ದಿದ್ದು 67, 68ಕ್ಕೆ ಬಂದಿತ್ತು. ಹಾಗಾಗಿ ಅವ್ರನ್ನ ಜನ ತಿರಸ್ಕಾರ ಮಾಡಿದರು. ಅವರಿಬ್ಬರು ಕೂಡಿ BJP ಬರಬಾರ್ದು ಅಂತ ಮಾಡಿದರು. ಅದಾದ ನಂತರ ಆ ಟೈಮ್ದಲ್ಲಿ ಅದಾದ ನಂತರ ಒಂದು ನಮಗಿದ್ದದ್ದು 7-8 ಸೀಟು ಕಮ್ಮಿ ಇತ್ತು. ಅವರು ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದದಕ್ಕೆ ನಾವು ಆ ಟೈಮ್ದಲ್ಲಿ ಮಾಡಿದ್ವಿ. ಈ ಸರ್ತೆ ಆ ರೀತಿ ಯಾವುದೇ ವಿಚಾರ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣವಾಗಿ 5 ವರ್ಷ ಮುಂದುವರಿಸಲಿ ಮತ್ತು ಸಿದ್ದರಾಮಯ್ಯನವರು ಈ ತನಿಖೆಯಿಂದ ಶುದ್ಧರಾಗಿ ಆಸ್ಪದದಲ್ಲಿ ಅವರೇ ಮುಂದುವರೆದ್ರು ನಮ್ಮದೇನು ಅಭ್ಯಂತರ. ರಾಶಿ ಖುಷಿ. ಆದರೆ ಈಗ ಅವ್ರು ಹಿಂದಿದ್ದವರೆಲ್ಲರೂ ಕೂಡ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ, ನಾವು ಚಾಲೆಂಜ್ ಮಾಡ್ತೀವಿ, ರಾಜ್ಯಪಾಲರು BJP ಏಜೆಂಟ್ ಥರ ವರ್ತನೆ ಮಾಡ್ತಿದ್ದಾರೆ. ಹಂಸರಾಜ್ ಭಾರದ್ವಾಜ್ ಅವ್ರು ಏನು ಮಾಡಿದ್ರಂತ? ಏನು ಮಾಡಿದ್ದಾರೆ? ಕೊಟ್ಟಿದ್ರಲ್ಲ ಯಡಿಯೂರಪ್ಪನವ್ರು ಅಂತ. ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟಿದ್ರಲ್ಲ. ಹಂಸರಾಜ್ ಭಾರದ್ವಾಜು ಕಾಂಗ್ರೆಸ್ ಪಾರ್ಟಿ ಏಜೆಂಟ್ ಅಂತ ನಾವೇನು ಹೇಳಿದ್ದಿಲ್ಲ. ನಾನಂತೂ ಹೇಳಿದ್ದಿಲ್ಲ. ಅಟ್ಲೀಸ್ಟ್ ನಾನು ಆವಾಗ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ನಾವು ಇಷ್ಟೇ ಹೇಳಿದ್ವಿ, ಇದರಲ್ಲಿ ತಥ್ಯ ಇಲ್ಲ ಅಂತ. ಅದು ಮುಂದೆ ಪ್ರೂವ್ನ ಆಯಿತು. ಯಾಕಂದರೆ ಯಡಿಯೂರಪ್ಪನವರು ಆ ಕೇಸ್ನಿಂದ ಮುಕ್ತವಾಗಿ ಹೊರಗೆ ಬಂದರು. ಆದರೂ ಕೂಡ ಯಡಿಯೂರಪ್ಪನವ್ರಿಗೆ ಪಾರ್ಟಿಯಲ್ಲಿ ಯಾವುದೇ ಒತ್ತಡ ಇರಲಿಲ್ಲ ಅಂದರೂ ಸಹಿತ ವಿದಿನ್ ದಿ ಪಾರ್ಟಿ ದೆರ್ ವಾಸ್ ನೋ ಪ್ರೆಷರ್. ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದರು. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಂತ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅವರು. ಸರ್, ಈಗ